ಅಂಡ್ ಬಟಾಣೀಸ್, ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ, ರಜನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಫೈನಲಿ 9th ಮುಗೀತಪ್ಪ, ಎಕ್ಸಾಮ್ಸ್ ಮುಗೀತು, ನಾವ್ ಇನ್ಮೇಲೆ ಫ್ರೀ ಅಂತ ರಜನ ಎಂಜಾಯ್ ಮಾಡ್ತಿರೋ ಮಕ್ಕಳೇ, ನೆನ್ಪಿಟ್ಕೊಳ್ಳಿ, ನೀವು ಫಸ್ಟ್ ಬೋರ್ಡ್ ಎಕ್ಸಾಮ್ ಹೌದಲ್ವಾ, SSLCಗೆ ಕಾಲಿಟ್ಟಿದ್ದೀರಾ ಹೌದಲ್ವಾ. ಸೊ ರಜದಲ್ಲಿದ್ರು ಕೂಡ ನಿಮ್ ಸೀನಿಯರ್ಸ್ನೆಲ್ಲ ನೋಡಿ ಅಥವಾ ನಿಮ್ ಪೇರೆಂಟ್ಸ್ ಹೇಳ್ತಾರೆ, ಇಷ್ಟು ದಿನ ಏನ್ ಮಾಡಿದ್ಯೋ ಅದೆಲ್ಲ ಮುಗೀತು, ಇನ್ಮೇಲೆ ನೀನು ಸೀರಿಯಸ್ ಆಗಿ ಓದ್ಬೇಕು. ಯಾಕಂತ ಹೇಳಿದ್ರೆ ನೀನ್ ಇವಾಗ SSLCಗೆ ಬಂದಿದ್ಯಾ ಹೌದಲ್ವಾ ಮಕ್ಳ. ನಿಮ್ಗೂ ಕೂಡ ಅನ್ಸಿರುತ್ತೆ, ಅಬ್ಬಾ SSLC ಬಂತು, ಏನನ್ನ ಓದೋದು, ಎಲ್ಲಿಂದ ಸ್ಟಾರ್ಟ್ ಮಾಡೋದು. ಸೀನಿಯರ್ಸ್ ಎಲ್ಲ ಎಕ್ಸಾಮ್ ಟೈಮಲ್ಲಿ ಕೆಲವೊಬ್ರು ತುಂಬಾ ಟೆನ್ಷನ್ ತಗೊಂಡು ಓಡಾಡಿರೋದನ್ನು ನೀವು ನೋಡಿರ್ತೀರಾ ಹೌದಲ್ವಾ. ಸೊ ಆ ತರ ನಿಮ್ಮ ಲೈಫಲ್ಲಿ ಆಗ್ಬಾರ್ದು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಮಕ್ಕಳ, ಫಸ್ಟ್ ಇಂದಾನೆ ಓದ್ಬೇಕು ಹೌದಲ್ವಾ. ಸೊ ಅ ಗುಡ್ ಬಿಗಿನಿಂಗ್ ಈಸ್ ಆಫ್ ವೇ ಡನ್. ಸೊ ಯಾವ್ದನ್ನ ನೀವು ಎಫೆಕ್ಟಿವ್ ಆಗಿ ಸ್ಟಾರ್ಟ್ ಮಾಡ್ತಿರೋ, ನೀವು ನಿಮ್ಮ ಗುರಿಯನ್ನ ಅರ್ಧ ಮುಗಿಸ್ತಂಗೆ, ಓಕೆನಾ. ಸೊ ಯಾವುದೇ ಭಯ ಬೇಡ, ಕಾನ್ಫಿಡೆಂಟ್ ಆಗಿರ್ಬೇಕು. ಸೊ ನಿಮ್ಮ ಜರ್ನಿ ಸ್ಮೂತ್ ಆಗಿರ್ಬೇಕಂತ ಹೇಳಿದ್ರೆ ನಿಮ್ಗೊಬ್ರು ಫ್ರೆಂಡ್ ಇರ್ಬೇಕಲ್ವಾ, ನಿಮಗೊಬ್ರು ಸಪೋರ್ಟರ್ ಇರ್ಬೇಕಲ್ವಾ ಮಕ್ಕಳ. ಸೊ ಇಲ್ಲಿದೆ PW ಫೌಂಡೇಶನ್ 8th 9th 10th, ಓಕೆನಾ. ಸೊ ಈ ಪ್ಲಾಟ್ಫಾರ್ಮ್ ಇಂದ ನಿಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ SSLC ಜರ್ನಿ ತುಂಬಾ ಈಸಿ ಆಗಿರುತ್ತೆ. ನಿಮಗೆ ಏನೇನ್ ರಿಕ್ವೈರ್ಮೆಂಟ್ಸ್ ಇದೆಯೋ ಅದನ್ನೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತೀವಿ, ಓಕೆನಾ. ಯಾವುದೇ ಭಯ ಬೇಡ, SSLCನ ಫುಲ್ ಕಾನ್ಫಿಡೆಂಟ್ ಆಗಿ ನೀವು ಸ್ವೀಕರಿಸಬಹುದು. ಓಕೆ, ಏನ್ ಮಾಡೋದು ಮ್ಯಾಮ್, 1 year ಫುಲ್ಲು ಬಂದೇ ಬಿಡ್ತು, 9th ಎಕ್ಸಾಮ್ ಮುಗೀತು, ನಾನಿವಾಗ 10th ಮ್ಯಾಮ್. ಇವಾಗ ಯೂಶುವಲಿ ನೀನ್ ಏನ್ ಓದ್ತಿದೀಯ ಅಂತ ಹೇಳಿದ್ರೆ 9th ಮುಗೀತು 10th ಅಂತ ಹೇಳ್ತೀವಿ ಹೌದಲ್ವಾ ಮಕ್ಕಳ. ಸೊ ನೀವು ಇವಾಗ 10th ಸ್ಟೂಡೆಂಟ್ಸ್ ಹೌದಲ್ವಾ. ಸೊ ಏನ್ ಮಾಡ್ತೀರಾ, ನಿಮಗೆ ಇನಿಷಿಯಲಿ ಜೋಶ್ ಇದ್ದೇ ಇರುತ್ತೆ, ನಾನು SSLC ನಲ್ಲಿ ಡಿಸ್ಟಿಂಕ್ಷನ್ ತಗೊಬೇಕು, ಸ್ಟೇಟ್ಗೆ ರ್ಯಾಂಕ್ ಬರಬೇಕು ಹೌದಲ್ವಾ. ಸೊ ನಿಮಗೆ ಪ್ರಾಪರ್ ಪ್ಲಾನ್ ಬೇಕು. ಸೊ ಆ ಪ್ಲಾನ್ ಅನ್ನ ನಾನಿವತ್ತು ಹೇಳ್ಕೊಡ್ತೀನಿ, ಓಕೆನಾ. ಸೊ ಇಲ್ಲ ಮ್ಯಾಮ್, ನಾನು 9th ಅಲ್ಲಿ ಆವ್ರೇಜ್ ಇದ್ದೆ, ಬ್ಯಾಕ್ ಬೆಂಚರ್ ಆಗಿದ್ದೆ. ಡೋಂಟ್ ವರಿ, ನೀವು ಬ್ಯಾಕ್ ಬೆಂಚರ್ ಆಗಿದ್ರು ಸಹ, ಆವ್ರೇಜ್ ಸ್ಟೂಡೆಂಟ್ ಆಗಿದ್ರು ಸಹ ನಾವು ನಿಮ್ಮನ್ನ ಟಾಪರ್ ಆಗಿ ಮಾಡ್ತೀವಿ ಮಕ್ಕಳ. ಸೊ ನಿಮಗೆ 95% ಪ್ಲಸ್ ಸ್ಕೋರ್ ಮಾಡೋದಕ್ಕೆ ಯಾವ ತರ ಪ್ಲಾನ್ ಇರಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ, ಓಕೆನಾ. ಸೊ 10th ಇಸ್ ನಾಟ್ ಡಿಫಿಕಲ್ಟ್ ಮಕ್ಕಳ, ಓಕೆನಾ. ಯಾವುದು ಅಷ್ಟೇ ಜೀವನದಲ್ಲಿ ಯಾವುದು ಕಷ್ಟ ಅಲ್ಲ. ರಾಂಗ್ ಅಪ್ರೋಚ್, ನೀವು ಅದನ್ನ ಸ್ವೀಕರಿಸೋ ರೀತಿ ತಪ್ಪಾಗಿದ್ರೆ ಅದೇನನ್ಸುತ್ತೆ, ಸ್ಟ್ರೆಸ್ಫುಲ್ ಆಗುತ್ತೆ. ಓಕೆ, 10th ಇಸ್ ನಾಟ್ ಡಿಫಿಕಲ್ಟ್, ಅದನ್ನ ನಿಮ್ಮ ತಲೆನಲ್ಲಿ ಇಟ್ಕೊಳ್ಳಿ. ಏನ್ ಕೇಳೋದಿಕ್ ಸಾಧ್ಯ ಅನ್ನೋ, ನಿಮ್ ಟೆಕ್ಸ್ಟ್ ಬುಕ್ ಇಂದಾನೆ ಕ್ವಶನ್ಸ್ ತೆಗಿಬೇಕು, ಅದು ರೂಲ್ ಇದೆ ಹೌದಲ್ವಾ. ಸೊ ಟೆಕ್ಸ್ಟ್ ಬುಕ್ ನ ಕಂಪ್ಲೀಟ್ ಆಗಿ ಓದಿದ್ರಿ ಅಂತ ಹೇಳಿದ್ರೆ, ಯಾವ್ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಥಿಂಗ್ ಇಸ್ ಡಿಫಿಕಲ್ಟ್, ಓಕೆ ಮಕ್ಕಳ. ಸೊ ಒಂದು ಸ್ಟ್ರಾಟಜಿ ಇರಬೇಕು, ಓಕೆ. ಓವರ್ ಆಲ್ ಏನಿರುತ್ತೆ ಅಂತ ಹೇಳ್ಬಿಡ್ತೀನಿ, ಓಕೆನಾ. ಓವರ್ ಆಲ್ ನಿಮ್ಗೆ ಯೂಶುವಲಿ ಇವಾಗ ಆಲ್ರೆಡಿ ರಜದಲ್ಲಿ ಇದ್ದೀರಾ ಹೌದಲ್ವಾ ಮಕ್ಕಳ. ಜೂನ್ ಇಂದ ಅಂತ ಹೇಳಿದ್ರೆ ನಿಮಗೆ ಆಕ್ಚುಯಲ್ ಆಗಿ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಹೌದಲ್ವಾ. ಸೊ ಜೂನ್ ಇಂದ ಆಗಸ್ಟ್ ವರ್ಗು ಫೇಸ್ 1 ಮಕ್ಕಳ. ಅಲ್ಲೇನ್ ಮಾಡ್ಬೇಕು, ಹೊಸ ಹೊಸ ಪಾಠಗಳನ್ನ ಕಲಿತಾ ಹೋಗ್ತೀರಾ ಹೌದಲ್ವಾ. ನಿಮ್ಮ ಫೌಂಡೇಶನ್ ನ ಸ್ಟ್ರಾಂಗ್ ಮಾಡ್ಕೊಬೇಕು. ಹೊಸ ಚಾಪ್ಟರ್ಸ್ ಗಳನ್ನ ಕಲಿಯೋದ್ರಿಂದ ನೀವು ಆ ಹೊಸ ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು. ಫೇಸ್ 2 ಸೆಪ್ಟೆಂಬರ್ ಇಂದ ನವೆಂಬರ್, ಓಕೆನಾ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ, ಓಕೆನಾ. ಮಿಡ್ ಟರ್ಮ್ ಹೆಸರಲ್ಲೇ ಇದೆ ನೋಡಿ, ಏನಾಗುತ್ತೆ, ಅರ್ಧ ಸಿಲೆಬಸ್ ಮುಗ್ದಿರುತ್ತೆ. ನೀವು ಎಷ್ಟರ ಮಟ್ಟಿಗೆ ಕಲಿತಾ ಇದ್ದೀರಾ SSLCನ ಅನ್ನೋದನ್ನ ಈ ಡ್ಯೂರೇಷನ್ ಅಲ್ಲಿ ಚೆಕ್ ಮಾಡ್ತಾರೆ. ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ, ಅರ್ಧ ಸಿಲೆಬಸ್ ಮುಗ್ದಿರುತ್ತೆ ಮಕ್ಕಳ, ಓಕೆನಾ. ಫೇಸ್ 3 ಡಿಸೆಂಬರ್ ಜಾನ್ ಅಲ್ಲಿ ನಿಮ್ಗೆ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಪ್ರಿಪರೇಟರಿ ಫೈನಲ್ ಎಕ್ಸಾಮಿಗೆ ನಿಮ್ಮನ್ನ ಪ್ರಿಪೇರ್ ಮಾಡೋದಕ್ಕೆ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅನ್ನೋದನ್ನ ತೋರ್ಸೋದಿಕ್ಕೆ ನಿಮ್ಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಇರುತ್ತೆ. ಅದರಲ್ಲೂ ಫಸ್ಟ್ ಅಂಡ್ ಸೆಕೆಂಡ್ ಎಕ್ಸಾಮ್ ಈ ಡ್ಯೂರೇಷನ್ ಅಲ್ಲಿ ನಿಮಗೆ ಮುಗಿಯುತ್ತೆ, ಓಕೆನಾ. ಸೊ ಫೇಸ್ 4 ಅಂತ ಹೇಳಿದ್ರೆ ಮಕ್ಕಳ, ಫೈನಲ್ ಎಕ್ಸಾಮ್ಗೆ ತುಂಬಾ ಹತ್ರದಲ್ಲಿ ಇರ್ತೀರಾ. ಪ್ರಿಪರೇಟರಿ 3 ಒಂದು ಬಾಕಿ ಇರುತ್ತೆ, ಓಕೆನಾ. ಆಫ್ಟರ್ ಫೆಬ್ರವರಿ, ಮಾರ್ಚ್ ಮತ್ತೆ ಏಪ್ರಿಲ್ ಅಲ್ಲಿ ನಿಮ್ಗೆ ಫೈನಲ್ ಎಕ್ಸಾಮ್ ಇರುತ್ತೆ, ಓಕೆ. ಸೊ ಇದಿಷ್ಟು ಓವರ್ ಆಲ್ ಇಯರ್ ಅಲ್ಲಿ ನಿಮ್ಗೆ ಬರ್ತಕ್ಕಂತಹ ಎಕ್ಸಾಮ್ಸ್ ಯಾವ್ದ್ಯಾವ್ದಿದೆ ಅದು ಮಕ್ಕಳ, ಓಕೆನಾ.
ಸೊ ಏನ್ ಮಾಡೋಣ, ಈಚ್ ಫೇಸ್ ಅಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ, ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ, ಹೊಸ ಜೋಶ್ ಇರುತ್ತೆ, ಹೌದಲ್ವಾ, 9th ವರ್ಗೂ ಏನೇ ಓದ್ಕೊಂಡ್ ಬಂದಿದ್ರು ಪರವಾಗಿಲ್ಲ, 10th ಅಲ್ಲಿ ನಾನು ಚೆನ್ನಾಗಿ ಓದೋಣ ಅಂತ ಅಂತೂ ಮಾತ್ರ ಅನ್ಸುತ್ತೆ, ಹೌದು ತಾನೆ. ಸೊ ಆ ಜೋಶ್ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಸೊ ಏನ್ ಮಾಡ್ಬೇಕು, ಅಂಡರ್ಸ್ಟ್ಯಾಂಡ್ ಫಸ್ಟ್, ಹೊಸ ಹೊಸ ಚಾಪ್ಟರ್ಸ್ ಅಲ್ವಾ, 9th ಅಲ್ಲಿ ಓದಿರ್ತೀರಾ, ಕೆಲವೊಮ್ಮೆ ಓದ್ದೆ ಕೂಡ ಇರ್ತೀರಾ. ಸೊ ಏನ್ ಮಾಡ್ಬೇಕು, ಹೊಸ ಹೊಸ ಚಾಪ್ಟರ್ಸ್ ನ ಅರ್ಥ ಮಾಡ್ಕೊಬೇಕು. ಅಂಡರ್ಸ್ಟ್ಯಾಂಡ್ ಫಸ್ಟ್, ಹೊಸ ಕಾನ್ಸೆಪ್ಟ್ ಅಲ್ವಾ, ಕಷ್ಟ ಅನ್ಕೊಂಬೇಡಿ, ಎಲ್ಲಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ 1 to 2 hours 1 to 2 hours ಪ್ರತಿದಿನ ಓದಿದ್ರಿ ಅಂತ ಹೇಳಿದ್ರೆ ಫೈನಲ್ ಎಕ್ಸಾಮ್ ಟೈಮಲ್ಲಿ ನೀವು ಓದೋ ಅವಶ್ಯಕತೆ ಇರಲ್ಲ, ನಿಮ್ಮಲ್ಲಿ ಆಲ್ರೆಡಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರುತ್ತೆ. ಓಕೆನಾ ಮಕ್ಳ. ಸೊ ಏನ್ ಮಾಡ್ಬೇಕು, ಚೆನ್ನಾಗಿ ಫಸ್ಟ್ ಡೇ ಇಂದಾನೆ ಓದಿದ್ರೆ ಎಕ್ಸಾಮ್ ಟೈಮಲ್ಲಿ ಯಾವುದೇ ಸ್ಟ್ರೆಸ್ ಇರಲ್ಲ. ಪ್ರತಿದಿನ ಕಡಿಮೆ ಚಾಪ್ಟರ್ ಅಲ್ವಾ, ಕಡಿಮೆ ಟಾಪಿಕ್ಸ್ ಅಲ್ವಾ, ಏನ್ ಮಾಡ್ಬೇಕು ಮಕ್ಳ, ನೀವು ಫಾರ್ಮುಲಾ ಚಾರ್ಟ್ಸ್, ಓಕೆನಾ, ನೋಟ್ಬುಕ್ ಇಡಬೇಕು, ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ನೋಟ್ಬುಕ್ ಇಟ್ಕೊಳ್ಳಿ. ಓಕೆನಾ. ಲ್ಯಾಂಗ್ವೇಜಸ್ನ ನೀವೇನ್ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ಹೌದು, ಹಿಂದಿನ ಗ್ರೇಡ್ ವೈಸ್ ಅಲ್ಲಿ ಕೊಡ್ತಾ ಇದ್ದಾರೆ, ಹೌದಲ್ವಾ, ಈ ವರ್ಷದಿಂದ. ಬಟ್ ರಿಮೈನಿಂಗ್ 2 ಲ್ಯಾಂಗ್ವೇಜಸ್ನ ನೆಗ್ಲೆಕ್ಟ್ ಮಾಡಬೇಡಿ. ಏನ್ ಮಾಡ್ಬೇಕು ಮಕ್ಕಳ, ಓದ್ಬೇಕು, ಫೋಕಸ್ ಮಾಡಬೇಕು. ನೆಕ್ಸ್ಟ್ ಸೆಪ್ಟೆಂಬರ್, ಹೌದಲ್ವಾ, ಫೌಂಡೇಶನ್ ಮುಗೀತು, ಹೊಸ ಹೊಸ ಕಾನ್ಸೆಪ್ಟ್ ನ ಕಲ್ತಿದ್ರಿ ನೀವು. ಇಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ, ಅಲ್ಲೇನ್ ಮಾಡ್ತೀರಾ, ಫಸ್ಟ್ ಎಕ್ಸಾಮ್ ನ ಫೇಸ್ ಮಾಡೋ ಮುಂಚೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ, ಓಕೆನಾ, ಯಾವ್ಯಾವ ತರ ಕ್ವಶನ್ಸ್ ಫ್ರೇಮಿಂಗ್ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ಪ್ರತಿ ವಾರ ಒಂದು ವೀಕ್ಲಿ ಟೆಸ್ಟ್ ನ ತಗೊಳ್ಳಿ, ಓಕೆನಾ. ಡೈಲಿ ಪ್ರಾಕ್ಟೀಸ್ ಟೆಸ್ಟ್ ಅಂತ ಕೂಡ ನಮ್ಮ ಚಾನೆಲ್ ಇಂದ ನಿಮಗೆ ಸಿಗುತ್ತೆ, ಓಕೆನಾ. ಪ್ರತಿದಿನ ಏನ್ ಕಾನ್ಸೆಪ್ಟ್ ಕಲ್ತಿರ್ತೀರಾ, ಚಾಪ್ಟರ್ ವೈಸ್ ನೀವು ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು. ಟೆಕ್ಸ್ಟ್ ಬುಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಎವ್ರಿ ಕ್ವೆಶನ್ ಇನ್ SSLC ಎಲ್ಲಿಂದ ಬರುತ್ತೆ, ಟೆಕ್ಸ್ಟ್ ಬುಕ್ ಇಂದಾನೆ ಬರುತ್ತೆ, ಓಕೆನಾ. ಸಬ್ಜೆಕ್ಟ್ ವೈಸ್ ಫೋಕಸ್ ಮಾಡಬೇಕು. ಸೈನ್ಸ್ ಅಂತ ಬಂದ್ರೆ ಡಯಾಗ್ರಾಮ್ಸ್ ನ ಫೋಕಸ್ ಮಾಡಬೇಕು, ಮ್ಯಾಥ್ಸ್ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು. ಸೋಷಿಯಲ್ ತುಂಬಾ ಚಾಪ್ಟರ್ಸ್ ಇದೆ ಅಲ್ವಾ, ಅಲ್ಲಿ ನಿಮ್ಮದೇ ಆದಂತಹ ಕೀವರ್ಡ್ಸ್ ಗಳನ್ನ ನೀವು ಫಾಲೋ ಮಾಡಬೇಕು, ಓಕೆನಾ. ಮಿಡ್ ಟರ್ಮ್ ಎಕ್ಸಾಮ್ ಮುಗೀತು, ಅರ್ಧ ಸಿಲೆಬಸ್ ಎಷ್ಟು ಕಲ್ತಿದ್ದೀರಾ ಅಂತ ನಿಮ್ಗೊಂದು ಐಡಿಯಾ ಇರುತ್ತೆ. ರೇಸ್ ಅಲ್ಲಿ ಮುಂದೆ ಇದ್ದೀರಾ ಹಿಂದೆ ಇದ್ದೀರಾ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ಮಕ್ಕಳ, ಓಕೆನಾ. ಸೊ ಇಲ್ಲಿ ನಿಮ್ಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಇರುತ್ತೆ, ಓಕೆನಾ. ನನ್ನ ಸಿಂಪಲ್ ಟಿಪ್, ಪ್ರತಿದಿನ ಚೆನ್ನಾಗಿ ಓದಿದ್ರಿ ಅಂತ ಹೇಳಿದ್ರೆ ನೀವು ಕಷ್ಟಪಡೋ ಅವಶ್ಯಕತೆ ಇರಲ್ಲ, ಓಕೆನಾ. ಫುಲ್ ರಿವಿಷನ್ ಮಾಡಿ, ಎಲ್ಲೆಲ್ಲಿ ಯಾವ್ಯಾವ ಚಾಪ್ಟರ್ ಕಷ್ಟ ಅನಿಸ್ತಿದೆ ಅದ್ರ ಕಡೆ ಫೋಕಸ್ ಮಾಡಿ. ಕನ್ನಡ ಲ್ಯಾಂಗ್ವೇಜಸ್ ಅಲ್ಲಿ ನೋಡಿದ್ರೆ ಮಕ್ಕಳ, ಹೋಲ್ ಚಾಪ್ಟರ್ ಒಂದು 10 pages ಇದೆ ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ, ಹೌದಲ್ವಾ, ಆ ಚಾಪ್ಟರ್ ನ ಎಂಡಿಂಗ್ ಅಲ್ಲಿ ಸಮರಿ ಅಂತ ಕೊಟ್ಟಿರ್ತಾರೆ, ಹೌದಲ್ವಾ. ಆ ಹೋಲ್ ಚಾಪ್ಟರ್ ನ 10 ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ನೀವು ಹೊಸದಾಗಿ ಕಲ್ತಿರೋ ಚಾಪ್ಟರ್ಸ್ ನ, ಅದು 10 page ಇರ್ಲಿ 20 page ಇರ್ಲಿ, ಕಲ್ತಾದ್ಮೇಲೆ ನೀವೇನ್ ಮಾಡ್ಬೇಕು, ಸಮರೈಸ್ ಮಾಡ್ಬೇಕು 1 ಪೇಜಿಗೆ. ಸೊ ಹೆಡ್ಡಿಂಗ್ ನ ನೋಡಿದ ತಕ್ಷಣ ನಿಮ್ಗೆ ಆ ಹೋಲ್ ಕಾನ್ಸೆಪ್ಟ್ ನೆನಪಾಗ್ಬೇಕು, ಓಕೆನಾ ಮಕ್ಳ. ಸೊ ಪ್ರಿಪರೇಟರಿ ಎಕ್ಸಾಮ್ ಟೈಮಲ್ಲಿ ಇರ್ತೀರಾ, ಸೊ ಏನೇನ್ ಮಾಡ್ಬೇಕು ಎಲ್ಲ ಇಲ್ಲಿ ನಿಮ್ಗೆ ಟಿಪ್ಸ್ ನ ನಾನು ಕೊಟ್ಟಿದ್ದೀನಿ, ಓಕೆನಾ. ಫೈನಲಿ ಬಂದ್ವಪ್ಪ, ಎಕ್ಸಾಮ್ ಹತ್ರ ಬಂದ್ಬಿಡ್ತು, ಫುಲ್ ಟೆನ್ಷನ್. ಓದಿದ್ರೆ ಚಿಲ್ಲಾಗಿರ್ತೀರಾ, ಓದಿಲ್ಲ ಅಂತ ಹೇಳಿದ್ರೆ ನಿಮ್ ಸೀನಿಯರ್ಸ್ ತರ ಅವಾಗ ಫುಲ್ ಟೆನ್ಷನ್ ತಗೊಂಡು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದ್ತೀನಿ ಅಂತ ಟೆನ್ಷನ್ ತಗೋಬೇಕಾಗತ್ತೆ. ಸೊ ಅದನ್ನ ನೀವು ಮಾಡಬೇಡಿ, ಓಕೆನಾ. ಏನ್ ಮಾಡ್ಬೇಕು, ಎಕ್ಸಾಮ್ ಟೈಮ್, ಫೈನಲ್ ಎಕ್ಸಾಮ್ ಹತ್ರ ಬಂದಾಗ ಮಾಡೆಲ್ ಪೇಪರ್ಸ್ ನ ಸಾಲ್ವ್ ಮಾಡಬೇಕು. ಬೋರ್ಡ್ ಇಂದ ಮಾಡೆಲ್ ಪೇಪರ್ಸ್ ಅಂತ ಬಿಡ್ತಾರೆ ಮಕ್ಕಳ, ಅದನ್ನ ಸಾಲ್ವ್ ಮಾಡಬೇಕು. ಪ್ರೀವಿಯಸ್ ಮಿನಿಮಮ್ 5 years ಆಫ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್, ಓಕೆನಾ. ಸೊ ಅದ್ರಲ್ಲೇನು ಭಯ ಬೇಡ, ಓಕೆ ಮಕ್ಕಳ. ಸೊ ಏನ್ ಮಾಡ್ಬೇಕು, ಮಾಡೆಲ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಬೇಕು, ಓಕೆ. ಸೊ ಮ್ಯಾಮ್ ಓಕೆ, ಎಲ್ಲ ಟಿಪ್ಸ್ ಎಲ್ಲ ಹೇಳ್ಕೊಟ್ರಿ, ಪ್ರತಿದಿನ ಓದ್ಬೇಕು ಅಂತ ಹೇಳಿದ್ರಿ. ಸೊ ಯಾವಾಗ ಯಾವ್ದನ್ನ ಓದ್ಲಿ ಅಂತ ಹೇಳಿದ್ರೆ, ನಿಮಗೆ ಮಕ್ಕಳ ಹೊಸ ಹೊಸ ಚಾಪ್ಟರ್ ಇಂಟ್ರೊಡ್ಯೂಸ್ ಆದಾಗ ನಿಮಗೆ ಅನ್ಸುತ್ತೆ, ಓಕೆ ಈ ಚಾಪ್ಟರ್ ತುಂಬಾ ಈಸಿ ಇದೆ, ಇಲ್ಲ ಈ ಚಾಪ್ಟರ್ ನಂಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಮಾರ್ನಿಂಗ್ ಟೈಮ್ ಅಲ್ಲಿ ನಿಮಗೆ ಯಾವ್ದು ಡಿಫಿಕಲ್ಟ್ ಅನ್ಸುತ್ತೋ ಅಥವಾ ಕೋರ್ ಸಬ್ಜೆಕ್ಟ್ ಮ್ಯಾಥ್ಸ್, ಸೈನ್ಸ್ ಈ ತರ ಸಬ್ಜೆಕ್ಟ್ಗಳನ್ನ ಮಾರ್ನಿಂಗ್ ಟೈಮ್ಗೆ ಇಟ್ಕೊಳ್ಳಿ ಮಕ್ಕಳ, ಓಕೆನಾ. ದೆನ್ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗೂ ಸ್ಕೂಲಲ್ಲೇ ಇರ್ತೀರಾ, ಹೌದಲ್ವಾ. ಸೊ ಈವ್ನಿಂಗ್ ಟೈಮ್ ಬಂದು ಅವತ್ತಿನ ಕ್ಲಾಸಲ್ಲಿ ಏನಾಗಿತ್ತು, ಅವತ್ತಿನ ಕ್ಲಾಸಲ್ಲಿ
ಏನಾಗಿತ್ತು, ಏನನ್ನ ಕಲ್ತ್ರಿ ಅದನ್ನ ನೀವು ರಿವೈಸ್ ಮಾಡಬೇಕು. ಓಕೆನಾ? ಸೊ ರಿವೈಸ್ ಮಾಡೋದನ್ನ ಮರಿಬಾರ್ದು. ಓಕೆ, ಸೊ ನೆಕ್ಸ್ಟ್ ಯಾವ್ಯಾವ ಸಬ್ಜೆಕ್ಟ್ ಹೆಂಗೆ ಓದ್ಬೇಕಂತ ಕೀ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಮಕ್ಕಳ. ಸಬ್ಜೆಕ್ಟ್ ವೈಸ್ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಐಡಿಯಾ ಸಿಗುತ್ತೆ. ಸೈನ್ಸ್ ಅಂತ ಹೇಳಿದ್ರೆ ಕಾನ್ಸೆಪ್ಟ್ಗಳನ್ನ ಬೈ ಹಾರ್ಟ್ ಮಾಡಬಾರ್ದು, ಡೀಪ್ ಆಗಿ ಅರ್ಥ ಮಾಡ್ಕೊಬೇಕು. ಡಯಾಗ್ರಾಮ್ಸ್ ಇರುತ್ತೆ, ಡಯಾಗ್ರಾಮ್ಸ್ಗಳನ್ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಬಿಕಾಸ್ ಡಯಾಗ್ರಾಮ್ಸ್ ಇಂದನೇ ನಿಮಗೆ 8 to 9 ಮಾರ್ಕ್ಸ್ ಬರುತ್ತೆ. ಡೆಫಿನೇಷನ್ಸ್ ಇರುತ್ತೆ, ಲಾಸ್ ಇರುತ್ತೆ. ಸೊ ಇದನ್ನೆಲ್ಲ ನೀವು ಫೋಕಸ್ ಮಾಡಲೇಬೇಕು. ಸೋಷಿಯಲ್ ಸೈನ್ಸ್ ಅಂತ ಬಂದ್ರೆ ಮಕ್ಕಳ ನಿಮ್ಗೆ ಸ್ಟೋರಿ, ಅಜ್ಜಿ ಹೇಳಿದ ಸ್ಟೋರಿ ಸ್ಟಿಲ್ ನೆನಪಿರುತ್ತೆ ಅಲ್ವಾ? ಸೊ ಇಲ್ಲಿ ನೀವು ಸ್ಟೋರಿಗಳನ್ನ ಏನ್ ಮಾಡಬೇಕು, ಸ್ಟೋರಿ ಫಾರ್ಮೆಟ್ ಅಲ್ಲಿ ಕಲಿಬೇಕು. ಆನ್ಸರ್ ಪ್ರಾಕ್ಟೀಸಿಂಗ್ ಕಲಿಬೇಕು, ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಬರೆಯೋದನ್ನ ಕಲಿಬೇಕು. ಓಕೆನಾ? ಮ್ಯಾಪ್ ಅನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಓಕೆ, ಕನ್ಯಾಕುಮಾರಿ ಎಲ್ಲಿದೆ ಅಂತ ಕೇಳಿದ್ರೆ ಎಲ್ಲಿದೆಯೋ ಅಲ್ಲೇ ಲೇಬಲ್ ಮಾಡಬೇಕು. ಮೇಲೆಲ್ಲ ಹೋಗಿ ಜಮ್ಮು ಕಾಶ್ಮೀರದಲ್ಲಿ ನೀವೇನಾದ್ರು ಲೇಬಲಿಂಗ್ ಮಾಡಿದ್ರೆ ಮಾರ್ಕ್ಸ್ ಹೋಗುತ್ತೆ. ಸೊ ಮ್ಯಾಪ್ ಅನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ. ಮ್ಯಾಥ್ಸ್ ಅಂತ ಬಂದ್ರೆ ಮಕ್ಕಳ ಡೈಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಫಾರ್ಮುಲಾಸ್ನ ಪ್ರತಿ ವಾರ ರಿವೈಸ್ ಮಾಡಬೇಕು. ಓಕೆನಾ? ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನ ಫೋಕಸ್ ಮಾಡಿ. ಲ್ಯಾಂಗ್ವೇಜಸ್ ಅಂತ ಬಂದಾಗ ಮಕ್ಕಳ ನಮಗೆ ಸ್ಟೋರೀಸು ಈಸಿಯಾಗಿ ನೆನಪಿರುತ್ತೆ. ಲ್ಯಾಂಗ್ವೇಜಸ್ ಎಲ್ಲಿ ಕಷ್ಟ ಆಗುತ್ತೆ, ಗ್ರಾಮರ್ ಅಲ್ಲಿ ಕಷ್ಟ ಆಗುತ್ತೆ. ಸೊ ಗ್ರಾಮರ್ ರೂಲ್ಸ್ಗಳನ್ನ ತುಂಬಾ ಚೆನ್ನಾಗಿ ಕಲ್ತ್ಕೊಬೇಕು. ಎಸ್ಸೆ ಇರುತ್ತೆ, ಲೆಟರ್ ರೈಟಿಂಗ್ ಇರುತ್ತೆ. ಇನಿಷಿಯಲಿನೇ ನೀವು ತುಂಬಾ ಚೆನ್ನಾಗಿ ಕಲ್ತ್ರಿ ಅಂತ ಹೇಳಿದ್ರೆ ಯಾವುದು ಕಷ್ಟ ಆಗೋದಿಲ್ಲ. ಓಕೆನಾ? ಸೊ ಇಷ್ಟನ್ನು ಮಾಡಿದ್ರೆ ಯು ವಿಲ್ ಬಿ ದ ಸ್ಟೇಟ್ ಟಾಪರ್. ಓಕೆ, ಸೊ ಏನ್ ಮಾಡ್ತೀರಾ ಮಕ್ಕಳ, ಚೆನ್ನಾಗಿ ಓದ್ಬೇಕು. ಓಕೆನಾ? ಏನ್ ಮ್ಯಾಮ್ ಈ ಟಿಪ್ಸ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಕೇಳಿದ್ರೆ ಜಸ್ಟ್ 30 days ಫಾಲೋ ಮಾಡಿ ಮಕ್ಕಳ. ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಸೇಮ್ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಬೇಕು. ಓಕೆ, ಸೊ ಏನ್ ಮಾಡ್ಬೇಕು ಮಕ್ಕಳ, SSLC ಸ್ಟಾರ್ಟ್ ಆಯ್ತು. ಫೈನಲಿ ಗೋಲ್ ಇರಬೇಕು, ನೀವು ಸ್ಟೇಟ್ ಟಾಪರ್ ಆಗ್ಬೇಕಾ ಅಥವಾ ನಿಮ್ ಸ್ಕೂಲಿಗೆ ರ್ಯಾಂಕ್ ಬರ್ಬೇಕಾ ಅಥವಾ ನೀವು ಫಸ್ಟ್ ಕ್ಲಾಸ್ ಅಲ್ಲಿ ಅಥವಾ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬೇಕಾ. ಸೊ ಗೋಲ್ ಇಟ್ಕೊಳ್ಳಿ, ಅದನ್ನ ಏನ್ ಮಾಡ್ಬೇಕು, ಸ್ಟಿಕ್ ಮಾಡ್ಕೊಂಬಿಡಿ. ಓಕೆನಾ? ನಿಮ್ಮ ರೂಮಲ್ಲಿ ಅಥವಾ ನಿಮ್ಮ ಸ್ಟಡಿ ಟೇಬಲ್ ಅಲ್ಲಿ ನಿಮ್ಮ ಏಮ್ ಏನು SSLC ನಲ್ಲಿ ಅನ್ನೋದನ್ನ ಸ್ಟಿಕ್ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ನೀವು ಅದನ್ನ ನೋಡ್ಬೇಕು. ಅದು ನಿಮ್ಮನ್ನ ಏನ್ ಮಾಡುತ್ತೆ, ಪ್ರತಿದಿನ ನಿಮ್ಗೆ ಅದು ಒಂಥರ ರಿಮೆಂಬರಿಂಗ್ ಪಾಯಿಂಟ್, ಹೌದಲ್ವಾ? ಸೊ ನೀನೇನ್ ಅನ್ಕೊಂಡಿದ್ಯಾ ಅನ್ನೋದನ್ನ ಪ್ರತಿ ಸಲ ನೆನಪಿಸ್ತಾ ಇರುತ್ತೆ. ಓಕೆನಾ? ಪ್ರತಿದಿನ ಕಲ್ತ್ರಿ ಅಂತ ಹೇಳಿದ್ರೆ ಎಕ್ಸಾಮ್ ಟೈಮಲ್ಲಿ ಕಷ್ಟಪಟ್ಟು ಓದೋ ಅವಶ್ಯಕತೆ ಇರಲ್ಲ. ಓಕೆನಾ? ಈಸಿ ಪೀಸಿ ಆಗಿ ಚೆನ್ನಾಗಿ ಓದಿ. ನಿಮ್ಮ ಜರ್ನಿ ತುಂಬಾ ಸ್ಮೂತ್ ಆಗಿರ್ಲಿ. ತುಂಬಾ ಸ್ಮೂತ್ ಆಗಿರ್ಬೇಕಂತ ಹೇಳಿದ್ರೆ ನಿಮ್ಗೆ ಗೈಡೆನ್ಸ್ ಅವಶ್ಯಕತೆ ಇರುತ್ತೆ. PW ಟೀಮ್ ನಿಮ್ಗೋಸ್ಕರ ಪ್ರತಿ ಹಂತದಲ್ಲೂ ಎಲ್ಲಾನು ಪ್ಲಾನ್ ರೆಡಿ ಇದೆ ಮಕ್ಕಳ. ನೀವು ಟಾಪರ್ ಆಗ್ಬೇಕು ಅನ್ನೋ ಕನಸು ನಿಮ್ದಾಗಿದ್ರೆ ಆ ಕನಸನ್ನ ನನಸು ಮಾಡೋದು PW ನ ರೆಸ್ಪಾನ್ಸಿಬಿಲಿಟಿ. ಓಕೆ, ನಾವೆಲ್ಲ ನಿಮ್ ಜೊತೆಗಿರ್ತೀವಿ. ಆಲ್ ದ ಬೆಸ್ಟ್.